ಇವತ್ತು ನಿಮಗೆಲ್ಲ ಗೊತ್ತಿದೆ, ಮಾಹಿತಿ ಇದೆ. ಇವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಸಚಿವ ಸಂಪುಟ ವಿಶೇಷವಾಗಿ ಕರೆಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು. ಈಗ ಸಂಪುಟ ಸಭೆಗೆ ಹೋಗ್ತಾ ಇದ್ದೀನಿ. ಒಳಗೆ ನಿರ್ಣಯ ಆಗತ್ತೆ, ನಿಮಗೆಲ್ಲ ಗೊತ್ತಾಗುತ್ತೆ. ಅದು ಅದ್ರ ಬಗ್ಗೆ ನಾನೀಗೇನ್ ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ಅವ್ರಿಗೆ ಇದೇ ವಿರೋಧ ಪಡಿಸೋದಲ್ಲ, ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾರೆ, ಅದ್ರ ಬಗ್ಗೆ ವಿರೋಧ ಮಾಡೋದಲ್ಲ ಅವರು. ಬರೀ ಇಂಥವೇ ಜಾತಿಗಳು ಬಂದ್ರೆ ಮಾತ್ರ ವಿರೋಧಗಳು ಮಾಡೋದು. ಇವ್ರು ಮಾಡಿದ್ದೆಲ್ಲ ನಡೀತೈತೆ, ಇವ್ರು ಹೇಳಿದ್ದೆ ನಡೀತೈತಿ. ಈಗ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಿದ್ದಾರೆ, ಇದ್ರ ಬಗ್ಗೆ ವಿರೋಧ ಮಾಡಲ್ಲ ಇವರು. ನಾಚಿಕೆ ಮಾನ ಮರ್ಯಾದೆ ಏನೇನಿದೇನ್ರಿ? खून पानी नहीं मिलेगा, ट्रेड बिजनेस नहीं मिलेगा, हम वो करेंगे ये करेंगे. ಏನ್ ಭಾರಿ ದೊಡ್ಡ ದೊಡ್ಡ ಭಾಷಣ. ಸಿಂಧೂರ್ ಏನ್ ಆಪರೇಷನ್ ಸಿಂಧೂರ್, ಪಾಕಿಸ್ತಾನ್ ಕು ಖತಮ್ ಕರ್ ದೇಂಗೆ ಓ ಕರ್ ದೇಂಗೆ ಅಂತ ಹೇಳಿ ಭಾಷಣಗಳು ಮಾಡಿ ಇವತ್ತು ಅಮಿತ್ ಶಾ ಅವ್ರ ಮಗ ಏನಿದ್ದಾರೆ, ಜೈಸಾ ಎದುರಾಗಿದ್ದಾರೆ. ICCI ಅಧ್ಯಕ್ಷರು ಎಷ್ಟು ಪವರ್ಫುಲ್ ಗುರ್ತ ಇವತ್ತು ಇಡೀ ಪ್ರಪಂಚಕ್ಕೆ. ICCI ನಲ್ಲಿ ಇರ್ತಕ್ಕಂಥ ದುಡ್ಡು ಎಲ್ಲ ಇದೆಯಾ? ಇವತ್ತು ನೀವ್ಯಾಕೆ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾ ಇದ್ದೀರಿ? ಇಂಥವೇನ್ ಬೇಡ ಇವರಿಗೆ ಮಾತಾಡೋದು. ಈಗ ಇದ್ರ ವಿರುದ್ಧ ಹೋರಾಟ ಮಾಡಕ್ ಹೇಳ್ರಿ ನೋಡೋಣ. ಇವರು ಪಾಕಿಸ್ತಾನ ಮುಸಲ್ಮಾನ ಇಲ್ಲ ಅಂದ್ರೆ ಇವ್ರ ಬಿಸ್ನೆಸ್ ಇಲ್ಲ ಇವರಿಗೆ. ಬಿಜೆಪಿ ಅವರಿಗೆ ಬೆಳಗ್ಗಿನ ಸಾಯಂಕಾಲ ಮುಸಲ್ಮಾನ ಪಾಕಿಸ್ತಾನ ಅಂದ್ರೆ ವ್ಯವಹಾರನೇ ಇಲ್ಲ. ಈ ವ್ಯವಹಾರ ಇಟ್ಕೊಂಡೆ ಇವ್ರು ಬೆಳೆ ಬೆಳೆಸ್ಕೊಳ್ಳೋದು, ಬೇರೆ ಯಾವ ವಿಷಯದಲ್ಲಿ ಚರ್ಚೆಗೆ ಬರೋದಿಲ್ಲ. ಇವ್ರು ಬರೀ ಇದ್ರ ಮೇಲೆ ನಡೀತಕ್ಕಂಥ ಜೀವನ, ಇದರಿಂದನೇ ಇವ್ರ ಜೀವನ, ಇದರಿಂದನೇ ಇವ್ರ ಅಧಿಕಾರಕ್ಕೆ ಬರ್ತಕ್ಕಂಥ ಸಾಧ್ಯತೆ ಬಿಟ್ರೆ ಇನ್ನೇನ್ ಯಾವ ಡೆವಲಪ್ಮೆಂಟ್ ಮೇಲೆ ಬರೋದಿಲ್ಲ. ಸರ್ ಏನಂದ್ರೆ ಎಲ್ಲಿ ಇರ್ಬೋದು ಅಲ್ಲ, ಕ್ವೈಟ್ ಪಾಸಿಬಲ್. ಹೋಗಿ ಅಲ್ಲ ಹೋಗಿರ್ಬೋದು ಅಲ್ಲ, ಕ್ವೈಟ್ ಪಾಸಿಬಲ್ ಅಲ್ಲ ರೀ. ಅಲ್ಲ ಅದ್ ಡೆಫಿನೆಟ್ಲಿ ನೀವ್ ಹೇಳಿದ್ದು ನಿಜ ಇರ್ಬೋದು, ಇಲ್ಲ ಅಂತ ಹೇಳಕ್ ಬರಲ್ಲ. ಸಮ್ ಟೈಮ್ಸ್ ಆಗಿರ್ತದೆ. ಎಷ್ಟ್ ದೊಡ್ಡ ಬಹಳ ಏನ್ ಆಗಿರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆಗಳು. ಯಾಕಂದ್ರೆ ಏನಾಗ್ತದೆ, ಅದು ಎವ್ರಿ ಡೇ ಎವ್ರಿ ವೀಕ್ ಯಾರೋ ತೀರೋದಾಗ ಅದು ಅಪ್ಡೇಟ್ ಆಗಿರ್ಲಿಕ್ಕಿಲ್ಲ. ನೀವ್ ಹೇಳಿರ್ತಕ್ಕಂಥ ಪಾಯಿಂಟ್ ಕರೆಕ್ಟ್ ಇದೆ. ನಾನು ಸಂಬಂಧಪಟ್ಟ ಮಿನಿಸ್ಟರ್ಗೆ ಹೇಳ್ತೀನಿ, ಇದ್ರ ಬಗ್ಗೆ ಮಾತಾಡ್ತೀನಿ. ಅಲ್ಲ, ಯಾರು BPL ಅರ್ಹರಿದ್ದಾರೆ ಅವ್ರಿಗೆ ಕೊಡ್ಬೇಕಂತಕ್ಕಂಥದ್ದು ಎಲ್ಲ ಸರ್ಕಾರಗಳ ಪ್ರಯತ್ನಗಳು ಇದಾವೆ. ಸೊ ಕನ್ಸಿಸ್ಟೆಂಟ್ ಆಗಿ ಎವ್ರಿ ಗೌರ್ಮೆಂಟ್ ಹ್ಯಾಸ್ ಪುಟ್ ಇಟ್ಸ್ ಎಫರ್ಟ್. ಸೊ ನಾವು ಅದೇ ರೀತಿಯಾಗಿ ಎಫರ್ಟ್ ಹಾಕ್ತಾ ಇದೀವಿ. ಇಲ್ಲ, ಕೇಂದ್ರ ಸರ್ಕಾರದ ಆವರೇಜ್ BPL ಕಾರ್ಡ್ ಇರ್ತಕ್ಕಂಥದ್ದು ಅರೌಂಡ್ 60-65% ಇದೆ ಕೇಂದ್ರ ಸರ್ಕಾರ. ಐ ಕುಡ್ ಬಿ ಲಿಟಲ್ ರಾಂಗ್ ಹಿಯರ್ ಅಂಡ್ ದೇರ್, ಬಟ್ ನಮ್ ಸ್ಟೇಟ್ಗಳು ಬಂದಾಗ ನಮ್ದು 80-85% ವರೆಗೆ, ಕೆಲವು ಜಾಗದಲ್ಲಿ 90% ವರೆಗೆ BPL ಕಾರ್ಡ್ಗಳು ಇದಾವೆ. ಅದನ್ನ ಡೆಫಿನೆಟ್ಲಿ ಚೆಕ್ ಮಾಡ್ಬೇಕಾಗತ್ತೆ. ಮಾಡ್ತಾರೆ, ಇಲಾಖೆ ಇದೆ, ಸರ್ಕಾರ ಇದೆ, ಚೆಕ್ ಮಾಡ್ತಾರೆ. ಅತ್ಯಂತ ಬಡ ರಾಜ್ಯ ಕರ್ನಾಟಕ, ಅತಿ ಹೆಚ್ಚು BPL ಕಾರ್ಡ್ ಇರೋದು. ಈಗ ನೋಡ್ರೆ ನಮ್ದು ರಾಜ್ಯ ಆದಾಯದ ನಂಬರ್ ಅಂತ ಹೇಳ್ತೀರಾ. ನಾವ್ ಹೇಳಿದ್ರಿ 90% ಬಡವರು ಇದ್ದಾರೆ ಅಲ್ರಿ. ನಾವು BPL ಕಾರ್ಡ್ ಕೊಡೋದ್ರಿಂದ ಇವತ್ತು ಆದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥದ್ದು ಆದಾಯ ನಾನು ಕೊಟ್ಟಿದ್ದಲ್ಲ, ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥ ತಾನೆ. ಇವತ್ತು ನಾವು 60%, 70%, 80% ನಾವು BPL ಕಾರ್ಡ್ಸ್ ಇದ್ರು ಕೂಡ ಇವತ್ತು ಕೆಲವು ಕಾರ್ಡ್ ಮ್ಯಾನಿಪುಲೇಷನ್ ಆಗಿ ಯೂಸ್ ಮಾಡ್ತಿರ್ತಕ್ಕಂಥದ್ದಿದೆ. ನೀವು ಹೇಳ್ದಂಗೆ ಹೈಪೋಥೆಟಿಕಲ್, ಈವನ್ ದೋ ವಿ ಆರ್ ಗಿವನ್ BPL ಕಾರ್ಡ್ಸ್, ಬಟ್ ಸ್ಟಿಲ್ ಪೀಪಲ್ ಆರ್ ಹ್ಯಾವಿಂಗ್ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದೆ. ಅದು ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅದಕ್ಕೆ ಹೇಳೋ ಪ್ರಶ್ನೆ ಇಲ್ಲ. ಅದಕ್ಕೆ ಅಲ್ಲ, ಗ್ಯಾರಂಟಿ ಹೊರೆಯಲ್ಲ ರೀ. ಈಗ ನೀವು ಹೆಂಗ್ ಬೇಕಂದ್ರೆ ಪ್ರತಿಪಾದನೆ ಮಾಡಬಹುದು, ಬಟ್ ಅಲ್ಟಿಮೇಟ್ಲಿ BPL ಕಾರ್ಡ್ನಾಗೆ ಇರೋರಿಗೆ ಕೊಡಬೇಕಂತಕ್ಕಂಥದ್ದು ಒಂದು ವಾದ ಇದೆ. ಆಮೇಲೆ ಸೋಮಣ್ಣ ಅವರು ಮಾತಾಡಿರ್ತಕ್ಕಂಥ ಮಾತಿಗೆ ನಾನು ರಿಪ್ಲೈ ಕೊಡಬೇಕು. ಸೋಮಣ್ಣ ಅವ್ರ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ. ಈಸ್ ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ ಐ ಹ್ಯಾವ್ ಕಮ್ ಅಕ್ರಾಸ್. ನಾನು ಅವರು ಬಹಳ ಸಲ ಭೇಟಿ ಆಗಿದ್ದೀನಿ, ಯಾವ್ದು ಈ ಲ್ಯಾಂಡ್ ಅಕ್ವಿಷನ್ ಸಮಯದಲ್ಲಿ. ಅವ್ರು ಕೇಳ್ತಕ್ಕಂಥ ಪಾಯಿಂಟ್ ಸರಿ ಇದೆ. ನನ್ನ ಪಾಯಿಂಟ್ ಕೂಡ ಏನ್ ಸರಿ ಇದೆ ಅಂದ್ರೆ, ಮಮ್ಮಿಗಟ್ಟಿ ಅಂತಕ್ಕಂಥ ನನ್ನ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಬರುತ್ತೆ. ಮಮ್ಮಿಗಟ್ಟಿ ಇರ್ತಕ್ಕಂಥ ವಿಲೇಜ್ ಏನಿದೆ, ಆ ಕಂಪ್ಲೀಟ್ KIDB ಅಕಾಮಿಡೇಷನ್ ಗೆ ಎಲ್ಲಾ ಇಂಡಸ್ಟ್ರಿಗೆ ಅವರೇ ಲ್ಯಾಂಡ್ ಕೊಟ್ಟಿರ್ತಕ್ಕಂಥದ್ದು. ಮೊದಲು ಮಾಡಿರ್ತಕ್ಕಂಥ ರೈಲ್ವೆ ಲೈನ್ ಏನಿತ್ತು, ಆ ಲೈನ್ ಏನಿದೆಯಲ್ಲ, ಅಲೈನ್ಮೆಂಟ್ ಏನಿದೆಯಲ್ಲ, ಅವ್ರು ಚೇಂಜ್ ಮಾಡಿದ್ರು. ಮೊದಲನೇ ರೈಲ್ವೆ ಅಲೈನ್ಮೆಂಟ್ ಗೆ ರೈತರು ಒಪ್ಕೊಂಡಿದ್ರು. ಈಗ ಅಲೈನ್ಮೆಂಟ್ ಚೇಂಜ್ ಆಗಿದೆ. ಈ ಅಲೈನ್ಮೆಂಟ್ ಚೇಂಜ್ ಗೆ ರೈತರು ಒಪ್ತಾ ಇಲ್ಲ. 45 ಎಕರೆ ಅಕ್ವಿಷನ್ ಹಾಕ್ಬೇಕು, ರೈತರು ಅದಕ್ಕೆ ಒಪ್ತಾ ಇಲ್ಲ. ಹಂಗಾಗಿ ಬೇರೆ ಅಲೈನ್ಮೆಂಟ್ ಗೆ ಮೋಸ್ಟ್ಲಿ ಅವ್ರು ಒಪ್ಪು ಬಿಟ್ರೆ, ಯಾರು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಒಂದು 5 ಮಿನಿಟ್ಸ್ ಏನೋ ಸ್ಪೀಡ್ ಕಮ್ಮಿ ಆಗುತ್ತೆ, 5 ಮಿನಿಟ್ಸ್ ಗೆ ಸ್ಪೀಡ್ ಕಮ್ಮಿ ಆಗುತ್ತಕ್ಕಂತ ಅವ್ರ ವಾದ ಇದೆ. ನಾನು ರೈಲ್ವೆ ಇಲಾಖೆಯವ್ರ ಜೊತೆ 10 ಸರಿ ನಾನು ಕೂಡ ಭೇಟಿ ಮಾಡಿ ಮೀಟಿಂಗ್ ಮಾಡಿದ್ದೀನಿ. ಅಲೈನ್ಮೆಂಟ್ ನ ರೈತರ ಪರವಾಗಿ ಮಾಡಿದ್ರೆ ಡೆಫಿನೆಟ್ಲಿ ನಾಳೆನೇ ಅವ್ರು ಲ್ಯಾಂಡ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ.
ಅದನ್ನ ನಿಮ್ಮ ಮುಖಾಂತರ ಸೋಮಣ್ಣ ಸಾಹೇಬ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ರೈತರು ಹೇಳಿರ್ತಕ್ಕಂಥ ಅಲೈನ್ಮೆಂಟ್ ನ ಪುನಃ ಮತ್ತೊಮ್ಮೆ ರೀಚೆಕ್ ಮಾಡಿಬಿಟ್ಟು ಅದ್ರ ಪ್ರಕಾರ ಮಾಡಿದ್ರೆ ರೈತರಿಗೆ ಕೂಡ ಅನುಕೂಲ ಆಗುತ್ತೆ, ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ಅನುಕೂಲ ಆಗುತ್ತೆ. ಹೇಳ್ದವ್ರಿ ಏನಾಯ್ತು? ಅಲ್ಲ ಸಿ ಟುಡೇ ಇಸ್ ವೆರಿ ಬ್ಯೂಟಿಫುಲ್ ಇದೆ. ಬೇರೆ ಕಂಟ್ರಿ ಹೋದ್ರೆ ಕೆಲವು ಏತಿಸ್ಟ್ಗಳು ಜಾಸ್ತಿ ಇದಾರೆ. ಅದು ಇಂಡಿವಿಜುವಲ್ ಅದು. ನಾನು ಕೆಲವು ಸಂದರ್ಭದಲ್ಲಿ 20 ವರ್ಷ ದೇವ್ರನ್ನ ನಂಬ್ತೀನಿ, ಕೆಲವು ಟೈಮ್ ಏತಿಷ್ಟ ಆಗ್ಬಿಡ್ತೀನಿ. ಏತಿಷ್ಟ ಆದ್ರೂ ಕೂಡ ದೇವ್ರನ್ನ ನಂಬ್ತಾ ಇರೋದು ಇಂಡಿವಿಜುವಲ್ ಅದು. ಸೊ ಇಫ್ ಸಂಬಡಿ ಹ್ಯಾಸ್ ಗಾಟ್ ದೇರ್ ಒಪಿನಿಯನ್, ವಿ ಹ್ಯಾವ್ ಟು ರೆಸ್ಪೆಕ್ಟ್. ಅದು ರಾಂಗ್ ಏನಿದೆ? ಎಡಪಂಥಿಯೋ ಬಲಪಂಥಿ ಎಲ್ಲಾ ಪಂಥಿ ಇದೇ ದೇಶದಲ್ಲಿ ಇದೇವ್ರಿ. ಏನ್ ಅನುಕೂಲಕ್ಕೆ ಬೇಕಂಗ್ ಮಾತನಾಡ್ತಾರ ಅಷ್ಟೇ. ಇಲ್ಲ ಎಲ್ಲಾ ಇರೋದು ಎಲ್ಲದಕ್ಕೂ ಒಂದು ಬರೋದು ಬಿಜೆಪಿ ಅವರು ಒಂದೇನೋ ರಾಜಕೀಯ ಬಣ್ಣ ಕೊಡೋದ್ ಬಿಟ್ರೆ ಬೇರೆ ಏನಿಲ್ಲ ಅದಲ್ಲ. ಸೊ ಧರ್ಮ ಅಂತಕ್ಕಂಥದ್ದು ವೈಯಕ್ತಿಕ ಇದೆ. ಐ ಆಲ್ಸೋ ಬಿಲೀವ್ ಇನ್ ಗಾಡ್, ಯು ಆಲ್ಸೋ ಬಿಲೀವ್ ಇನ್ ಗಾಡ್. ಸಮ್ ಪೀಪಲ್ ಡೋಂಟ್ ಬಿಲೀವ್ ಇನ್ ಗಾಡ್, ಇಟ್ಸ್ ದೇರ್ ಚಾಯ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.